ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಎಗ್ ರೋಲ್ ಮಾಡೋದು ಹೆಂಗಂತ ನೋಡುಂಬರ್ರಿ. ಇದನ್ನು ಮಾಡೋಕೆ ಒಂದು ಪ್ಯಾನ್ ಒಳಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋರಿ. ಆ ಎಣ್ಣೆ ಕಾದಾದ್ಮ್ಯಾಗ ಒಂದು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೊಂಡು ಚೆಂದಾಗ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಕಟ್ ಮಾಡಿದ್ದು ಕ್ಯಾರೆಟ್ ಹಾಕೋರಿ. ಅದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ದಪ್ಪನ ಮೆಣಸಿನ್ಕಾಯಿ ಅಂತಾರಲ್ರಿ, ಅದು ಕ್ಯಾಪ್ಸಿಕಮ್ಮ, ಅದನ್ನು ಹಾಕ್ಕೊಂಡು ಚೆಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗ ಕಲಿಸ್ಕೋರಿ. ಆಮೇಲೆ ಅದಕ್ಕೆ ಕ್ಯಾಬೇಜ್ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋರಿ. ಅಷ್ಟು ಚೆಂದಾಗ ಮೆತ್ತಗಾಗುವಂಗೆ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಆಮೇಲೆ ಅದು ಚೆಂದಾಗ ಫ್ರೈ ಆಗಿರ್ತೈತಲ್ರಿ, ಅದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋರಿ. ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ಎಣ್ಣೆ ಹಾಕ್ರಿ. ಆಮೇಲೆ ಒಂದು ಮೊಟ್ಟೆ ಒಡೆದು ಅದರೊಳಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕಿ ಚೆಂದ ಮಿಕ್ಸ್ ಮಾಡಿ ತವದೊಳಗೆ ಹಾಕ್ಬೇಕ್ರಿ. ಅದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊರಿ. ಆಮೇಲೆ ಒಂದು ಕಡೆ ಬೇದಿಂದ ಆಮೇಲೆ ಮಾಡಿದ್ದು ಚಪಾತಿ ಇರ್ತೈತಲ್ರಿ, ಅದನ್ನು ಅದ್ರ ಮ್ಯಾಗ ಹಾಕೋಬೇಕ್ರಿ. ಹಾಕ್ಕೊಂಡು ಕೆಳಗೆ ಚೆಂದಾಗ ಬೇದಿಂದ ಅದನ್ನೇನು ಮಾಡ್ಬೇಕ್ರಿ, ಮತ್ತು ವಾಪಸ್ ಅದನ್ನ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಬೇಕು ನೋಡ್ರಿ. ಅದು ಚೆಂದಾಗ ಬೇಯಬೇಕ್ರಿ. ಎರಡೂ ಕಡೆ ಏನು ಮಾಡ್ಬೇಕು, ಚೆಂದಾಗ ಬೇಯಿಸ್ಕೋಬೇಕು ನೋಡ್ರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೋರಿ. ಆಮೇಲೆ ಅದನ್ನೇನು ಮಾಡ್ಬೇಕ್ರಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಿ ಚೆಂದಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು ನೋಡ್ರಿ. ಆಮೇಲೆ ಬೇಸಿಕ್ ತರಕಾರಿ ಇರ್ತೈತಲ್ರಿ, ಅದ್ರ ಮ್ಯಾಗ ಚೆಂದಾಗ ಹಾಕೋಬೇಕು ನೋಡ್ರಿ. ಹಾಕ್ಕೊಂಡು ಅದನ್ನು ನೀಟಾಗಿ ಹಾಕಿ ಅದನ್ನು ಚಪಾತಿನ ಮಡಚ್ಕೋಬೇಕ್ರಿ. ಅದನ್ನು ನೋಡಿದ್ರಲ್ಲ ಸ್ನೇಹಿತರೆ, ಎಗ್ ರೋಲ್ ಇವಾಗ ರೆಡಿ ಐತಿ. ಇವಾಗಿನ ಮಕ್ಕಳು ತರಕಾರಿ ತಿನ್ನಂಗೆ ಇಲ್ಲ ಅಂತಾರ್ರಿ. ಅವಾಗ ಏನು ಮಾಡ್ಬೇಕು, ನಾವು ಈ ಥರ ಎಗ್ ರೋಲ್ ಮಾಡಿಕೊಡ್ರಿ. ಇದ್ರೊಳಗೆ ಎಗ್ನೂ ಇರ್ತೈತಿ, ತರಕಾರಿನೂ ಇರ್ತೈತಿ, ಆಮೇಲೆ ಹೆಲ್ದಿ ಮತ್ತು ಟೇಸ್ಟಿನೂ ಆಗಿರ್ತೈತ್ರಿ. ನೀವು ಒಂದ್ಸಲ ಮನೆ ಒಳಗೆ ಮಾಡಿಕೊಡ್ರಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ಹೊಸ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.